ಮುಡ ಹಗರಣದಲ್ಲಿ ರಿಲೀಫ್ ಸಿಕ್ಕಿದೆ ಸುಪ್ರೀಂ ಕೋರ್ಟಿಂದ. ಬಟ್ ಸೈಟನ್ನು ಕೇಳಬೇಕಾ ಬೇಡವಾ, ಕೇಳಲ್ಲ ಅಂತಿನ ಸಿ ಎಂ ಪುತ್ರ ಹೇಳಿದ್ದಾರೆ. ಅದಕ್ಕೆ ಸಿಕ್ಕಾದರೆ ದೊಡ್ಡತನ ಆಗತ್ತೆ ಅಂತ ನಮ್ಮ ಅಭಿಪ್ರಾಯ. ವೈಯಕ್ತಿಕ ಆಸ್ತಿ ವಿಚಾರ ನಿಮ್ಮ ಅಭಿಪ್ರಾಯ. ಉಪರಾಷ್ಟ್ರಪತಿ ಧನಕರ್ ರಾಜೀನಾಮೆಗೆ ಭಾರಿ ರಾಜಕೀಯ. ಈಗ ಕಾಂಗ್ರೆಸ್ನವ್ರು ಬೇಕು ಅಂತ ಅವ್ರಿಗೊಂದು ಭೋಜನ ಕೂಟ ಕೊಟ್ಟು ಕಳಿಸ್ಕೊಡೋಣ ಅಂತ ಇನ್ವಿಟೇಷನ್ ಮಾಡಿದಾರಂತೆ. ಅವ್ರು ಹೋಗ್ತಾರೋ ಇದು ಗೊತ್ತಿಲ್ಲ. ಹೋದ್ರೆ ಸಂಬಂಧ ಈ ಪಕ್ಷದ ಜೊತೆ ಮುಗಿಯಿತು. ರಾಜಸ್ಥಾನದ ಜಲಾವರ್ ಜಿಲ್ಲೆಯಲ್ಲಿ ಭೀಕರ ದುರಂತ. ಸರ್ಕಾರಿ ಶಾಲೆಯ ಮೇಲ್ಛಾವಣಿ ಕುಸಿದು 7 ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ. 29 ಮಕ್ಕಳು ಗಾಯಗೊಂಡಿದ್ದಾರೆ. ಮಕ್ಕಳ ಸಾವಿಗೆ ಪ್ರಧಾನಿ ಸಂತಾಪ ಮಾಡಿದ್ದಾರೆ. ನಮ್ಮ ಎಜುಕೇಷನ್ ಮಿನಿಸ್ಟ್ರು ನಮ್ಮ ಸರ್ಕಾರಿ ಸ್ಕೂಲ್ ಬಿಲ್ಡಿಂಗ್ ಮೇಲೆ ಒಂದ್ಸರಿ ಆಡಿಟ್ ಮಾಡಿಸ್ರಪ್ಪ. ಯಾವತ್ತಿದ್ದೋಗುತ್ತೋ. ಒಳ್ಳೆ ಮಳೆ ಗಿಳೆ ಎಲ್ಲ ಬಂದಿದೆ ಬೈಕ್ ಬಂದಂಗೆ. ಥೈಲ್ಯಾಂಡ್ ಕಂಬೋಡಿಯಾ ನಡುವಿನ ಗಡಿ ಸಂಘರ್ಷ ಮುಂದುವರೆದಿದೆ. ಅದಕ್ಕೆ ಥೈಲ್ಯಾಂಡಿನಲ್ಲಿ ಈಗ ಸರ್ಕಾರ ಹೇಳ್ತಿದೆ, ನೋಡಿ ಯಾರ್ಯಾರು ಟೂರ್ ಹೋಗ್ತಾ ಇದ್ರಿ ಬ್ಯಾಂಕಾಕು ಥೈಲ್ಯಾಂಡು ಈ ಕಡೆ ಎಲ್ಲ ಹೋಗಬೇಡಿ, ಯಾರು ಆ ಕಡೆಗೆ ಅಂತ ಹೇಳಿದ್ದಾರೆ. ಹೋಗ್ಬೇಡ್ರಪ್ಪ, ಓದೋರೆಲ್ಲ ವಾಪಸ್ ಬಂದಿದ್ದಾರೆ. ಇವತ್ತು ರಾತ್ರಿ ಬರ್ತಾರಾ, ನಾಳೆ ಬರ್ತಾರಾ? ಹೌದಾ, ಬರ್ತಾರ ಅವರೆಲ್ಲ. ಹೋಗಬೇಡಿ ಆ ಕಡೆಗೆ ಯಾರು ಜನ ಸುಮ್ಮನೆ. ತಮಿಳುನಾಡಿನ ಕಮಲ ಹಾಸನ್ ರಾಜ್ಯಸಭೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರಂತೆ. ಒಳ್ಳೆಯದು, ಸಂತೋಷ. ಸ್ವೀಕರಿಸಿದ್ರು, ಬೇಡ ಅಂದರೆ ಕೃಪೆಯಿಂದ ಬಂದಿರುವ ಸೀಟು ಕಟ್ಪಟ್ರೆ. ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ಬೆಟ್ಟದಲ್ಲಿ ತಿರುವಿನಲ್ಲಿ ಆಟೋ ವೀಲಿಂಗ್ ಮಾಡ್ತಿದ್ದಂತೆ. ಪೊಲೀಸರು ಎಚ್ಚೆತ್ಕೊಂಡು ವಶಕ್ಕೆ ಪಡ್ಕೊಂಡ್ರಂತೆ. ಮಹದೇಶ್ವರ ಠಾಣೆಯಲ್ಲಿ ದಾಖಲಿದ್ದಂತೆ ಕೇಸ್ ಮಾಡಿ ತಪ್ಪು ಮಾಡಿದ್ರು. ಹಂಗೇ ಕೆಳಗೆ ಬಿಟ್ಬಿಡ್ಬೇಕಾಗಿತ್ತು ವ್ಯಾಲಿಗೆ ಒಳಗೆ ಆಟೋ ರಿಕ್ಷಾಗ. ಅವನನ್ನು ಕೆಳಗೆ ಇಳಿಸ್ಬಿಟ್ಟು ಆಟೋ ಸ್ಟಾರ್ಟ್ ಮಾಡ್ಬಿಟ್ಟು ಕೆಳಗೆ ಬಿಟ್ಬಿಡ್ಬೇಕಾಗಿತ್ತು. ಬೆಸ್ಟ್. ಈ ದಿಮಾಕಿನ ಗಿರಾಕಿಗಳಿಗೆ ಅದೇ ಸರಿ. ಅದಕ್ಕೆ ಕನ್ನಡ ಬಾವುಟ ಬೇರೆ ಕೇಡು ನಿನಗೆ. ಎಸ್, ತೆಲಂಗಾಣದ ಮೆಡ್ಚಲ್ ಮಲ್ಕಜ್ಗಿರಿ ಜಿಲ್ಲೆಯ ದುಂಡಿಗಲ್ನಲ್ಲಿ ಕುಡಿದು ಕಾರಿನ ಚಾಲಕ ಮನೆ ಕಾಂಪೌಂಡ್ ಹಚ್ಚಿ ಒಳಗೆ ಬಂದಿದೆಯಾ, ಮೇಲೋ ಕೂತ್ಬಿಟ್ಟಿದ್ನಂತೆ. ಆಮೇಲೆ ಕ್ರೇನ್ ತಂದು ಇಳಿಸಿದ್ರಂತೆ. ಅವ್ನಿಗೇನೋ ಸಣ್ಣ ಪುಟ್ಟ ಗಾಯ ಆಗಿದೆಯಂತೆ. ಎಲ್ಲ ಗಾಯದ ಕತೆ ಮನೆ ಹಾಳಾಗಲಿ, ಫಸ್ಟ್ ಎಲ್ಲ ರಿಪೇರಿ ಮಾಡ್ಸೋಣ ನಿಂತ್ಕೊಂಡು ಅನ್ಬೇಕು. ಇನ್ನು ಅಯೋಧ್ಯೆಯಲ್ಲಿ ಕುಟುಂಬದ ಸದಸ್ಯರು ರಾತ್ರಿ ಹೊತ್ತು ಆಟೋವನ್ನು ಬಂದು ವಯಸ್ಸಾದ ವೃದ್ಧೆ ಒಬ್ಬನ್ನ ರಸ್ತೆ ಪಕ್ಕಕ್ಕೆ ಹಾಕ್ಬಿಟ್ಟು ಹೋಗಿದ್ದಾರೆ. ಆಕೆ ರಾತ್ರಿ ಎಲ್ಲ ಚಳಿಯಲ್ಲಿ ನರಳಿ ಬೆಳಗ್ಗೆ ಸತ್ತೋದ್ರು. ವೀರಾದಿ ವೀರಶೂರರು ತಗೊಂಡ ಒಂದು ಅನಾಥಾಶ್ರಮಕ್ಕೆ ಹಾಕಕ್ಕೆ ಏನು ಬಡ್ದಿರುತ್ತೆ ರೋಗ ಅಂತ ನಾನು ಕೇಳೋದು. ಆಗಲ್ಲ, ಬೇಡ ಅನ್ಸತ್ತೆ ನಿಮ್ಗೆ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಏನಕ್ಕೆ ಇದು ಮಾಡಬೇಕು? ಒಂದು ಅನಾಥಾಶ್ರಮಕ್ಕೆ ಬಿಟ್ಕೊಟ್ಬಿಡೋದಲ್ಲ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಯಶ್ ದಯಾಳ್ ಇನ್ನೊಂದು ಕೇಸ್ ಹಾಕೊಂಡಿದ್ದಾರೆ. ಪ್ರಾಪ್ತಿಯ ಮೇಲೇನೋ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅಂತ.